ನಮಸ್ಕಾರ, ನಾಯಕ್ಸ್ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಒಂದು ಸ್ಪೆಷಲ್ ದೋಸೆ ಮಾಡ್ತಾ ಇದ್ದೇನೆ. 4 ಔಂಡ ಬಾಳೆಕಾಯಿ ಸಿಪ್ಪೆ ಎಲ್ಲ ತೆಗೆದು ಅದರದೊಂದು ದೋಸೆ ಮಾಡುವ ಅಂತೇಳಿ. ನೋಡಿ, ಈಗ ಬಾಳೆಕಾಯ್ದು ಸಿಪ್ಪೆ ಎಲ್ಲ ತೆಗಿತಾ ಇದ್ದೇನೆ. ಬಾಳೆಕಾಯ್ದು ಸಿಪ್ಪೆ ತೆಗಿಲಿಕ್ಕೆ ಬಾಳೆಕಾಯಿಗೆ 4 ಚೂರಿಯಲ್ಲಿ ಗೆರೆ ಹಾಕಬೇಕು. ಮತ್ತು ಸುಲಭದಲ್ಲಿ ತೆಗಿಲಿಕ್ಕೆ ಆಗ್ತದೆ. ಮತ್ತು ನಿಮಗೆ ಬೇರೆ ಯಾವ ಬಾಳೆಕಾಯಿದು ಸಹ ಆಗ್ತದೆ ದೋಸೆ ಮಾಡಲಿಕ್ಕೆ. ಕೆಲವೊಮ್ಮೆ ತೋಟದಲ್ಲೆಲ್ಲ ಎಳತ್ತು ಬಾಳೆ ಗಿಡ ಬಿದ್ದು ಎಳತ್ತು ಗೊನೆ ಇರ್ತದೆ, ಅದರದ್ದೆಲ್ಲ ಸಿಪ್ಪೆ ತೆಗೆದು ಹೀಗೆ ಬಾಳೆಕಾಯ್ದು ದೋಸೆ ಮಾಡಲಿಕ್ಕೆ ಆಗ್ತದೆ. ನೋಡಿ, ಸಿಪ್ಪೆ ಎಲ್ಲ ತೆಗ್ದಾಯ್ತು. ಇನ್ನು ಸಣ್ಣ ಸಣ್ಣ ತುಂಡು ಮಾಡಿ ನೀರಲ್ಲಿ ಹಾಕುವ, ಅದರ ಕಣ್ಣೀರು ಸ್ವಲ್ಪ ಹೋಗಿ. ನಮ್ಮ ಮನೆಯಲ್ಲಿ ಬಾಳೆಕಾಯಿ ದೋಸೆ ಅಂದರೆ ಎಲ್ರಿಗೂ ಇಷ್ಟ. ಸಂಜೆ ಕಾಪಿಗೆ ಒಂದು ಮಾಡಿದರೆ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ನೋಡಿ, ಬಾಳೆಕಾಯನ್ನು ಸಣ್ಣ ಸಣ್ಣ ಹೆಚ್ಚಿ ಆಯಿತು. ಇನ್ನು ಮಿಕ್ಸಿ ಜಾರಿಗೆ ಹಾಕಿ ಕಡಿಯುವ. ಬಾಳೆಕಾಯಿ ದೋಸೆ ಮಾಡಲಿಕ್ಕೆ ಒಂದು 4 ಬಾಳೆಕಾಯಿ ಸಿಪ್ಪೆ ಎಲ್ಲ ತೆಗೆದು ಸಣ್ಣದು ತುಂಡು ಮಾಡಿ ನೀರಿಗೆ ಹಾಕಿದ್ದೇನೆ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಸಣ್ಣ ಸಣ್ಣ ತುಂಡು ಮಾಡಿದ್ದಿಲ್ಲ, ಇಲ್ಲದಿದ್ದರೆ ಕಡಿಲಿಕ್ಕೆ ಕಷ್ಟ ಆಗ್ತದೆ ಎಲ್ಲ ಮಿಕ್ಸಿ ಜಾರಲ್ಲಿ. ನೋಡಿ, 1 ಮುಷ್ಟಿಯಷ್ಟು ತೆಂಗಿನ ತುರಿ, 1 ತುಂಡು ಶುಂಠಿ, ಮತ್ತು ಸಣ್ಣ ನೀರುಳ್ಳಿ 1 ತುಂಡು. ಇದು ಖಾರ ಉಂಟು ಕಾಯಿಮೆಣಸು, ಹಾಗೆ 1-1.5 ಕಾಯಿಮೆಣಸು ತಗೊಂಡಿದ್ದೇನೆ. ಖಾರಕ್ಕೆ ಬೇಕಾದಷ್ಟು ಹಾಕ್ಬೋದು. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಇನ್ನು ನುಣ್ಣಗೆ ಆಗಿ ಕಡಿದುಕೊಂಡು ಬರ್ತೇನೆ. ನೋಡಿ, ಕಡಿಯುವಾಗ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ, ಜಾಸ್ತಿ ಬೇಡ ನೀರು. ನೋಡಿ, ಹಿಟ್ಟು ನುಣ್ಣಗೆ ಆಯಿತು. ನೋಡಿ, ಅದು ನೀರು ದೋಸೆ ಹಾಕಿ ಉಳಿದ ಅಕ್ಕಿ ಹಿಟ್ಟು ಈ ಹಿಟ್ಟಿಗೆ, ಇದರಲ್ಲಿ ಒಂದು ಸ್ವಲ್ಪ ಉಂಟಷ್ಟೇ, ಇದಕ್ಕೆ ಈ ಬಾಳೆಕಾಯಿ ಹಿಟ್ಟನ್ನು ಸೇರಿಸುವ. ಇಲ್ಲದಿದ್ದರೆ ಬಾಳೆಕಾಯಿ ಒಟ್ಟಿಗೆ ಸ್ವಲ್ಪ ಅಕ್ಕಿ ಹಾಕಿ ಕಳೆದ್ರೂ ಆಗ್ತದೆ. ನೋಡಿ, ನೀರಾಗುದು ಬೇಡ, ಹಿಟ್ಟು ದಪ್ಪ ಇರಲಿ. ಸ್ವಲ್ಪ ದಪ್ಪ ಉಂಟು, ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ಉಪ್ಪು ಬೇಕಿದ್ರೆ ಸ್ವಲ್ಪ ಉಪ್ಪಿನ ಹುಡಿ ಹಾಕ್ಬೋದು. ನೋಡಿ, ಇಷ್ಟು ಹದಕ್ಕಿದ್ರೆ ಸಾಕು. ಇನ್ನು ದೋಸೆ ಮಾಡುವ. ನಾನಿಲ್ಲಿ ಕಾವಲಿಗೆ ಎಣ್ಣೆ ಸಾರಿಸಲಿಲ್ಲ. ದೋಸೆ ಹೊಯ್ದು ಆಮೇಲೆ ದೋಸೆಯ ಮೇಲೆ ಎಣ್ಣೆ ಸಾರಿಸುವುದು, ಅದು ದೋಸೆ ಒಳ್ಳೆಯದಾಗ್ತದೆ. ನೋಡಿ, ದೋಸೆ ತೂತೆಲ್ಲ ಬಿದ್ದು ಉದ್ದಿನ ದೋಸೆ ಥರಾನೇ ಆಗಿದೆ. ಬಾಳೆಕಾಯಿದ್ದು ಪೋಡಿ ಮತ್ತು ವಡೆ ಎಲ್ಲ ಮಾಡೋದನ್ನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇನೆ, ಅದನ್ನು ಸಹ ಒಮ್ಮೆ ನೋಡಿ. ನೋಡಿ, ಒಂದು ಸೈಡ್ ದೋಸೆ ಕಾದಿದೆ. ಈಗ ಮಗ್ಚಿ ಹಾಕ್ತಾ ಇದ್ದೇನೆ. ಈ ದೋಸೆಗೆ ಖಾರ ಎಲ್ಲ ಹಾಕಿದ ಕಾರಣ ಇದಕ್ಕೆ ಪದಾರ್ಥದ ಅವಶ್ಯಕತೆ ಇರುವುದಿಲ್ಲ. ಮತ್ತು ತುಪ್ಪ ಎಲ್ಲಾದರೂ ಹಾಕಿ ತಿಂದರೆ ಒಳ್ಳೆಯದಾಗ್ತದೆ. ಈ ದೋಸೆ ಬೆಳಿಗ್ಗೆ ಕಾಫಿಗೂ ಆಗ್ತದೆ, ಸಂಜೆ ಕಾಫಿಗೂ ಆಗ್ತದೆ. 1 ಲೋಟ ಅಕ್ಕಿಯನ್ನು ನೆನೆಲಿಕ್ಕೆ ಹಾಕಿದರೆ 4 ಬಾಳೆಕಾಯಿ ಹಾಕಿ ಒಂದು ದೋಸೆ ಮಾಡಲಿಕ್ಕೆ ಆಗ್ತದೆ. 10 ನಿಮಿಷದಲ್ಲಿ ರೆಡಿ ಆಗ್ತದೆ ದೋಸೆ. ನೋಡಿ, ಬಿಸಿ ಬಿಸಿ ಬಾಳೆಕಾಯಿ ದೋಸೆ ರೆಡಿ ಆಯಿತು. ನೀವು ಕೂಡ ಇದೇ ಥರ ದೋಸೆ ಮಾಡಿ. ನಾನೀಗ ಸೌತೆಕಾಯಿದ್ದು ಪದಾರ್ಥ ಮಾಡಿದ್ದೇನೆ ಮಧ್ಯಾಹ್ನ. ಅದೇ ಸೌತೆಕಾಯಿ ಪದಾರ್ಥದಲ್ಲಿ ಅದ್ದಿ ತಿಂತಾ ಇದ್ದೇನೆ. ಹೇಗಾಗಿದೆ ಅಂತ ನೋಡುವ. ನೋಡಿ, ಒಳ್ಳೆಯದಾಗಿದೆ ದೋಸೆ. ಇದೇ ಥರ ನೀವು ಮಾಡಲೇಬೇಕು ದೋಸೆಯನ್ನು. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಾಗಿದೆ ಅಂತೇಳಿ ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರಗಳು.